ಸಿಸಿಬಿ ಅವರು ಬಂದಿದ್ರು ಮನೆಗೆ ಏನಂತ ನೋಟಿಸ್ ಕೊಟ್ಟಿದ್ದಾರೆ? ನೋಟಿಸು ಬಂದಿದೆ. ನಿಮಗೆ ನೋಟಿಸ್ ಕೊಟ್ಟಿದ್ರೆ ಅಂತ ಯಾರು ಕಳ್ಸಿರೋದು? ನೋಟಿಸ್ ಕೊಡೋದಕ್ಕೆಲ್ಲ ಹೋಗ್ತೀರಾ ನೀವು? ನೋಟಿಸ್ ಅಲ್ಲ, ಯಾಕೆ ಬಂದ್ರೆ ನೋಟಿಸ್ ಕೊಟ್ಟಿದ್ದಾರೆ, ಅದೇನು ಅಂತ ಗೊತ್ತಿಲ್ಲ. ಡು ವಾಂಟ್ ಶೋ ಇವೆಲ್ಲ ನಿಮ್ಮ ಇನ್ಸ್ಪೆಕ್ಟರ್ ಮುಂದೆನೇ ಕೊಟ್ಟರೆ ನೀವೇ ಓದ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಓದಿ ಹೇಳಿ ಯಾವ ಕೇಸ್ ಇದು? ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಮೊಗಸಂಪೆ 45-23. ನನಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಇದು ಯಾವುದು ಏನು ಅಂತ ನನ್ನ ಲಾ ಸೂಟ್ ನಮ್ಮ ಲಾಯರ್ಗಳ ಹತ್ರ ಮಾತಾಡಿ, ನಮ್ಮ ಕಾನೂನು ತಜ್ಞರ ಹತ್ರ ಮಾತಾಡಿ ಬೇರೆ ಯಾವುದೋ ಒಂದು ಗೋಡಂಬಿ ನಂಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಗೊತ್ತಿಲ್ಲ. ನಿಮ್ಗೆ ಯಾರು ಇನ್ಫಾರ್ಮೇಶನ್ ಅವನ್ನೇ ಹೋಗಿ ಕೇಳಿ. ಗೋಡಂಬಿ ಕೇಸಲ್ಲಿ ಅದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ವಾ? ಅದನ್ನು ಕೇಳಬೇಕಾಗಿದ್ದವ್ರು ಯಾರು? ಸಿಸಿಬಿ ಅವರ, ಸೆಂಟ್ರಲ್ ಅವರ, ಸ್ಟೇಟ್ ಅವರ? ದಟ್ ಈಸ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದಮೇಲೆ ದಟ್ ಈಸ್ ಬಿಲಾಂಗ್ಸ್ ಟು ಫೈನಾನ್ಸ್ ಅಫೆನ್ಸ್ ಅಂತಂದ್ರೆ ಐಟಿ ಅವರು ಬರ್ತಾರೆ, ಇವರು ಬರ್ತಾರೆ. ಫೈನಾನ್ಸ್ ಅಫೆನ್ಸ್ ಅಂತೂ ಇದು ಈ ಕೇಸಲ್ಲಿ ನಾನು ಯಾವುದೇ ತಿರುಗಿ ಇಲ್ಲೀಗಲ್ ಆಗಿ ಯಾವುದೂ ಮಾಡಿಲ್ಲ. ಇಲ್ಲೀಗಲ್ ಆಗಿ ಅಥವಾ ಕ್ರಿಮಿನಲ್ ಆಗಿ ಯಾವ ಕೇಸು ನಾನು ಮಾಡಿರುವುದಿಲ್ಲ. ಇದುವರೆಗೂ ಒಂದು 13-14 FIR ಆಗಿದೆ. ಅಷ್ಟರೊಳಗೆ ಒಂದು 12 ಕೇಸು ವಾಶ್ ಆಗಿದೆ. ಒಂದು ಕೇಸು ಸ್ಟೇ ಇದೆ. ಇನ್ನೊಂದು ಕೇಸು ನನಗೆ ಮಾಹಿತಿ ಇರಲಿಲ್ಲ, ಇವಾಗ ಮಾಹಿತಿ ಸಿಕ್ಕಿದೆ, ಅದು ಕೇಸ್ ವಾಶ್ ಆಗಿದೆ. ನಿಮ್ಮ ಅರಿವಿಗೆ ಬಂದಿದೆ ಸರ್? ಈಗ ಇವಾಗಲೇ ಬಂದಿರೋದು. ನಾವು ಓನ್ಲಿ ಮೊನ್ನೆ IT ಅವರು ಅವರ ಕರ್ತವ್ಯದ ಮೇಲೆ ಬಂದಿದ್ರು, ಮನೆ ನಂದು ಕೇಳಿದ್ರು, ನಾನು ಸಫಿಷಿಯೆಂಟ್ ಡಾಕ್ಯುಮೆಂಟ್ ಇಶ್ಯೂ ಮಾಡಿದ್ದೀನಿ. ದಟ್ಸ್ ಆಲ್. ಈ ಕೇಸ್ ಏನು ಎತ್ತಂತಾರೆ ಗೊತ್ತಿಲ್ಲ ಸರ್? ಇದು ನನಗೆ ಏಪ್ರಿಲ್ ಹೈಗ್ರೌಂಡ್ಸಕ್ಕೆ 45-23. 23 ನಾನು ಇಡೀ ನಾಮಂಗಲದ 23 ನಾನು ಯಾವಾಗ ಅದೇ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಐಡಿಯಾ ಮಾಹಿತಿ ಇಲ್ಲ. ನೋಡೋಣ, ಇದಕ್ಕೆ FIR ಚೆಕ್ ಮಾಡ್ತೀನಿ. ನೀವು ಬೇಕಾದ್ರೆ ನೋಡ್ಕೊಳ್ಳಿ, ನೀವು ಚೆಕ್ ಮಾಡ್ಕೊಂಡು ಇನ್ನೊಂದ್ಸಲಿ ಕೇಳಂಗಿರೋ ಕೇಳಿ. ರವಿ ಅವರು ಟಾರ್ಗೆಟ್ ನೀವು ಹೇಳ್ಬೇಕಪ್ಪ, ನನಗೆ ಗೊತ್ತಿಲ್ಲ. ನಾನು ಆನ್ಸರಬಲ್ಲು ನನ್ನ ಆತ್ಮಕ್ಕೆ, ನಾಟ್ ಫಾರ್ ಎವ್ರಿ ಒನ್. ಇದು ರಾಜಕೀಯ ದುರುದ್ದೇಶ ಇರ್ಬೋದು, ಇಲ್ದಿರ್ಬೋದು. ಅಂದ್ರೆ ಇದ್ರ ಬಗ್ಗೆ ಏನಿರ್ತದೆ ಸರ್? ಯಾವ್ದ್ರ ಬಗ್ಗೆ? ಯಾವುದು ಗೋಡಂಬಿ ವಿಚಾರವಾಗಿ 1 ಕೋಟಿ ಅಷ್ಟು ವ್ಯವಹಾರ ನಡೆದಿತ್ತು, ಆ ವಿಚಾರವಾಗಿ FIR ಆಗಿತ್ತು, ಏನೇನೋ ವಿಚಾರಗಳು ಕೇಳಿಬರ್ತದೆ. ಯಾವ ಗೋಡಂಬಿ, ಯಾವ ಬಾದಾಮಿ, ಯಾವ ದ್ರಾಕ್ಷಿ? ಎಕ್ಸ್ಪೋರ್ಟ್ ಇಂಪೋರ್ಟ್ CCB ಬರಲ್ಲ ಸರ್. ಹಂಗೇನು ಹಂಗಿದ್ದಿದ್ರೆ ನಾನು ಆನ್ಸರಬಲ್. ತಪ್ಪಾಗಿದ್ರೆ ತಲೆ ಕೊಡಕ್ಕೆ ರೆಡಿ. ತಪ್ಪಾಗಿಲ್ಲ ಅಂದ್ರೆ ನನ್ನ ಹೆಸರೇನು ಹೇಳಿ? ಫೈಟರ್. ಐ ವಿಲ್ ಫೈಟ್. ITA ಅಧಿಕಾರಿಗಳು ಗುರುವಾರ ರೈಡ್ ಮಾಡಿದ್ರು, 2 ದಿನ ಇನ್ನೂ ಅದು ರೊಟೀನ್ ಡ್ಯೂಟಿ. ಅದು 2 ದಿವಸ ಕಳೆದ್ರು, ನಾಳೆ ಯಾರು ಬೇಕಾದ್ರೂ ಬರ್ಬೋದು. ಇದು ನಮ್ಮ ಕಾನೂನಲ್ಲಿದೆ, ಯಾರು ಬೇಕಾದ್ರೂ ಬರ್ಬೋದು. ನೀವು ಹೇಳಿದ್ರಿ ದಾಳಿ ಮಾಡಿದ್ದಾರೆ CCB ಅವರು ಅಂತ ನನ್ನ ಫೋನಲ್ಲಿ ಕೇಳಿದ್ರಿ. ಯಾವ ದಾಳಿಗೂ ಈ ನೋಟಿಸ್ಗೂ ವ್ಯತ್ಯಾಸ ಇಲ್ವಾ?